ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಇದು ಒಂದು ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಫ್ಯಾಮಿಲಿಯವರೆಲ್ಲರೂ ಸೇರಿಕೊಂಡು ಹೋಗ್ತಾ ಇರೋದು. ಯಾವ ಥರ ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಪಾಪು ಕೂಡ ಮಲ್ಕೊಂಡಿದ್ದಾನೆ. ಅವನು ಎದ್ದ ತಕ್ಷಣ ಅವನಿಗೂ ಕೂಡ ರೆಡಿ ಮಾಡಬೇಕು. ನಾನಂತೂ ರೆಡಿಯಾಗಿದ್ದೀನಿ. ಎಲ್ಲರೂ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಇವತ್ತು ಮಳೆ ಬೇರೆ, ತುಂಬ ಮಳೆ ಬರ್ತಾ ಇದೆ. ಯಾರೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಅದನ್ನು ಪರಿಚಯನೂ ಮಾಡ್ಕೊಡ್ತೀನಿ. ಬನ್ನಿ ಇವಾಗ ಹೋಗೋಣ. ಫಸ್ಟ್ ಟೈಮ್ ಅಲ್ವಾ ಪಾಪುನ ಕರ್ಕೊಂಡು ಹೋಗ್ತಾ ಇರೋದು ಮನೆ ದೇವ್ರಿಗೆ. ಅದಕ್ಕೋಸ್ಕರ ಗಾಡಿನೇ ಮಾಡಿದ್ದಾರೆ, ಆಟೋನೇ ಮಾಡಿದ್ರು. ಅದಕ್ಕೋಸ್ಕರ ಎಲ್ಲರೂ ಫ್ಯಾಮಿಲಿಯವರೆಲ್ಲರೂ ಹೋಗಿ ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ರೀತಿ ಎಲ್ಲ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಯಾವ ಥರ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಬ್ಯಾಗ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಇವತ್ತು ನಾವು ಸಾಯಂಕಾಲ 4 ಗಂಟೆಗೆ ಬಿಡ್ತಾ ಇದ್ದೀವಿ ಇಲ್ಲಿದ್ದ. ಅಲ್ಲಿ 1 ಡೇ ನೈಟು ಸ್ಟೇ ಆಗಿಬಿಟ್ಟು ಬರೋದು. ಅದಕ್ಕೋಸ್ಕರ ಎಲ್ಲರೂ ಒಂದೊಂದು ಜೊತೆ ಬಟ್ಟೆ ತೊಗೊಂಡ್ರೆ ನಮ್ಮ ಪಾಪು 3 ಜೊತೆ ಬಟ್ಟೆ ತೊಗೊಂಡಿದ್ದೀನಿ ನಾನು. ಹಾಸ್ಕೊಳ್ಳೋದಕ್ಕೆ ಚಾಪೆ ಮತ್ತು ಬೆಡ್ಶೀಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ನಮ್ಮವೇ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ನಮ್ಮ ಪಾಪನೂ ಕೂಡ ರೆಡಿ ಮಾಡಿದ್ದೀನಿ. ಇವಾಗ ತಾನೇ ಎದ್ದಿದ್ದಾನೆ. ಅವನಿಗೆ ಒಂದು ಸ್ವಲ್ಪ ಸಾಕ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಗಾಡಿನೂ ಬಂದಿತ್ತು. ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗ, ನಮ್ಮ ಮಾವನ ಮಗ ಅವರೆಲ್ಲ ಸೇರಿಕೊಂಡು ಪೂಜೆನ ಮಾಡ್ತಾಯಿದ್ದಾರೆ. ಅವ್ರು ರೆಡಿಯಾಗಿದ್ದಾರೆ. ಅದಕ್ಕೋಸ್ಕರ ಗಾಡಿ ಬಂದ ತಕ್ಷಣ ಬೇಗ ಬೇಗ ಪೂಜೆನ ಮುಗಿಸ್ಕೋತಾ ಇದ್ದಾರೆ. ನೋಡಿ, ನಮ್ಮ ಪಾಪುನು ನನ್ನ ಹತ್ರನೇ ಇರಬೇಕು ಅಂತಿದ್ದಾನೆ. ನೋಡಿ, ನಮ್ಮ ತಂಗಿ ಇವಾಗ ಅವನಿಗೆ ಹಾಕ್ತಾ ಇದ್ದಾಳೆ ಶೂಸ್ನ. ಯಾವ ಥರ ಆಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇವರು ಕೂಡ ನಮ್ಮ ಅಜ್ಜಿ ಮನೆಯವರು ಕೂಡ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ಬೆಡ್ಶೀಟು ಮತ್ತು ಪಾತ್ರೆಗಳು ಅಲ್ಲೆಲ್ಲ ಅಡುಗೆ ಮಾಡ್ಕೋತೀವಿ ನಾವು ಬೆಳಿಗ್ಗೆ ಟೈಮಿಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಅಡುಗೆನ ಮಾಡ್ಕೊತೀವಲ್ಲ, ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ನೈಟ್ ಹೋಗಿ ಊಟ ಮಾಡ್ಕೊಳ್ಳೋದಕ್ಕೆ ರೈಸ್ನ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಪಲಾವ್ನ ಮಾಡಿದರು. ವೆಜಿಟೇಬಲ್ ಪಲಾವ್ ಮಾಡಿಕೊಂಡು ಇಟ್ಕೊಂಡು ಹೋಗಿದ್ವಿ. ನೋಡಿ, ಗಾಡಿಗೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಬ್ಯಾಗ್ನೆಲ್ಲ ಇಟ್ಕೊಂಡು, ಮಳೆ ಬರೋ ಥರ ವಾತಾವರಣ ಇತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಪ್ಯಾಕಿಂಗು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ತಾಡ್ಪಲ್ಲ ಮೇಲ್ಗಡೆ ಹಾಕ್ತಾಯಿದ್ದಾರೆ. ಯಾಕಂದರೆ ಎಲ್ಲ ಬಟ್ಟೆಗಳೆಲ್ಲ ಇರ್ತಾವಲ್ಲ, ಎಲ್ಲ ತೊಯ್ದು ಹೋಗ್ಬಿಡ್ತಾವೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ತೊಗೊಂಡೋಗ್ತಾಯಿದ್ವಿ. ನಮ್ಮ ಅಣ್ಣ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾನೆ. ನೋಡಿ, ಇದೇ ನಮ್ಮ ಅಜ್ಜಿ ಮನೆ, ಅಂದರೆ ನಮ್ಮ ಅಮ್ಮನ ಮನೆ. ಎಲ್ಲರೂ ಗಾಡಿಯಲ್ಲಿ ಹತ್ತಿ ಕೂತ್ಕೊಂಡಿದ್ದಾರೆ. ನೋಡಿ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹುಲಿಗೆ ಅಂತೇಳ್ಬಿಟ್ಟು ಕರೀತಾರೆ ಊರ ಹೆಸರು. ಆ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿ ಬರ್ತಾ ಇಲ್ಲ. ನಮ್ಮ ಅಪ್ಪಾಜಿ ನೋಡಿ ಕಳಿಸ್ಕೊಡ್ತಾ ಇದ್ದಾರೆ. ನಮ್ಮ ತಾತ ಅವರು ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದಕ್ಕೋಸ್ಕರನೇ ಚೆನ್ನಾಗಿ ಎತ್ಕೊಂಡು ಕೂತ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಪಾಪು ಯಾವ ಥರ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಇವರೆಲ್ಲ ಬಂದ್ಬಿಟ್ಟು ನಮ್ಮ ಮಾವನ ಮಕ್ಕಳು. ಮುಂದ್ಗಡೆ ನಮ್ಮ ಮಾವ ಕೂತ್ಕೊಂಡಿದ್ದಾರೆ. ನನ್ನ ಪಕ್ಕಕ್ಕೆ ನಮ್ಮಮ್ಮ ಕೂತ್ಕೊಂಡಿದ್ದಾರೆ. ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಗುರುವಾರ ಸಾಯಂಕಾಲ ಹೋಗ್ತಾ ಇದ್ದೀವಿ. ಮತ್ತು ಶುಕ್ರವಾರ ದಿನ ದರ್ಶನ ಮಾಡ್ಕೊಂಡ್ಬಿಟ್ಟು ಬರೋದಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಗುರುವಾರ ದಿನವೇ ಹೊರಟಿದ್ದೀವಿ. ಯಾಕಂದರೆ ಒಂದಿನ ಅಲ್ಲಿ ಸ್ಟೇ ಆಗಬೇಕಂತೇಳ್ಬಿಟ್ಟು ಹೋಗ್ತಾ ಇರೋದು. ನೋಡಿ, ನಮ್ಮ ಮಾವನ ಮಗ ವೀಡಿಯೋನ ಮಾಡಿಕೊಟ್ಟಿದ್ದಾನೆ. ಇಲ್ಲಿ ಸ್ವಲ್ಪ ಫೋಟೋಸ್ ತಗೋಬೇಕಂತೇಳ್ಬಿಟ್ಟು ಇಳಿದ್ಬಿಟ್ಟು ಫೋಟೋಸ್ನ ತೆಗಿತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ನಮ್ಮ ಮಾವ, ನಮ್ಮಮ್ಮನ ತಮ್ಮ, ಚಿಕ್ಕ ತಮ್ಮ, 4ನೇ ತಮ್ಮನೂ ಇದ್ದಾನೆ. ತಡೀರಿ ತೋರಿಸ್ತೀನಿ. ಇವರೇ 4ನೇ ತಮ್ಮ. ಇವ್ರು ಬಂದುಬಿಟ್ರು ನಮ್ಮ ಮಾವನ ಮಕ್ಕಳು. ನೋಡಿ, ನಮ್ಮ ಪಾಪು ಮಲ್ಕೊಂಡು ಬಿಟ್ಟಿದ್ದಾನೆ. ಅವತ್ತು ನಾವು ಹೋಗೋ ದಿನ ಅಂತೂ ತುಂಬ ಮಳೆ ಇತ್ತು. ನಾವೇನು ಮಳೆ ನಿಲ್ತತೋ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಹೋಗೋಷ್ಟಲ್ಲಿಗೆ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮೂರಲ್ಲಿ ಮಾತ್ರ. ನೋಡಿ, ಹೊರಟಿದ್ದೀವಿ. ಈ ಥರ ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಸುತ್ತಾಡೋದಕ್ಕೆ ತುಂಬಾ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗಂತೂ. ನೋಡಿ, ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಇಷ್ಟ ಆಗುತ್ತೆ ನನಗಂತೂ. ನೋಡಿ, ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೂಡ ತೊಗೊಂಡ್ವಿ. ಅಲ್ಲಿ ಒಂದು ಕಡೆ ಯಾವ ಊರು ಅಂತ ಗೊತ್ತಿಲ್ಲ ನನಗೆ, ಅಲ್ಲಿ ತೊಗೊಂಡ್ವಿ.
ನೋಡಿ ಇಲ್ಲಿ ಇಳಿದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊತಾ ಇದ್ದಾರೆ. ಇಲ್ಲಿ ತುಳಸಿ ಎಲೆ ಅಂತೇಳ್ಬಿಟ್ಟು ಹೊಲದಲ್ಲಿ ತುಳಸಿ ಬೆಳೆದಿರುತ್ತಲ್ಲ ಆ ತುಳಸಿ ಎಲೆನ ತಿನ್ನಬೇಕಂತೆ, ಆರೋಗ್ಯಕ್ಕೆ ಒಳ್ಳೆಯದಂತೆ. ಅದನ್ನ ಕಿತ್ಕೋತಾ ಇದ್ದಾಳೆ ನಮ್ಮಕ್ಕ. ಗುಡ್ಡದಲ್ಲಿ ಕಿತ್ಕೋತಾ ಇದ್ವಿ. ಗುಡ್ಡ ಸಮೀಪನೇ ಇತ್ತು, ರೋಡದ ಹತ್ರ. ಅಲ್ಲಿ ಕಿತ್ಕೋತಾ ಇದ್ದಾರೆ ನೋಡಿ. ಇವರು ಅಕ್ಕ ಮತ್ತು ನಮ್ಮ ಮಾವ ಫೋಟೋನ ತೆಗೆಸ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ಫೋಟೋಸ್ನ ತೆಗಿತಾ ಇದ್ರು. ಈ ಕಡೆ ನಮ್ಮಣ್ಣ ತಮಾಷೆ ಮಾಡ್ತಾ ಇದ್ದಾರೆ ಅವ್ರಿಗೆ. ಇಲ್ಲಿ ಇಳಿದಿದ್ವಲ್ಲ ನಮ್ಮ ಮಾವನ ಮಗ ಹಣ್ಣುಗಳನ್ನ ಹರ್ಕೊಂಡ್ಬಂದಿದ್ದಾರೆ. ಇದು ಹಣ್ಣು ಇವರು ಸೈಲೆಂಟ್ ಕ್ವೀನ್ ಮುಂದಿದ್ದಾರೆ, ಇವರು ನಕ್ಕಂತ ನಿಂತಿದ್ದಾರೆ. ಹಾಗೆ ಎಲ್ಲ ತಮಾಷೆ ಎಲ್ಲ ಮಾಡ್ತಾ ಇದ್ದ ನೋಡಿ ಯಾವ ಥರ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಇವನೇ ಮಾತಾಡಿರೋದು. ಕವಳೆ ಹಣ್ಣು ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ತುಳಸಿನ ಇನ್ನೊಂದು ಗಿಡನೂ ಕಿತ್ಕೊತಾ ಇದ್ದಾನೆ. ಯಾಕಂದರೆ ಈ ತುಳಸಿನ ತಿನ್ನೋದ್ರಿಂದ ಕೆಮ್ಮು ನೆಗಡಿ ಏನೂ ಇರೋಲ್ಲ ಅಂತ, ಅದಕ್ಕೋಸ್ಕರನೇ ಕಿತ್ಕೊಂಡು ತಿಂತಾ ಇದ್ದಾರೆ. ನೋಡಿ ಅವ್ರ ಅತ್ತೆಗೆ ಕೊಡ್ತಾ ಇದ್ದಾರೆ. ಅವ್ರ ಅತ್ತೆ ತಮಾಷೆ ಮಾಡ್ಕೊತ ಇಸ್ಕೊಂಡ್ರು ನೋಡಿ. ನೇಚರ್ ಮಾತ್ರ ಸೂಪರಾಗಿತ್ತು. ನಾವು ಸಾಯಂಕಾಲ ಹೋಗಿದ್ವಲ್ಲ, ನಾವು ಒಂದು 5 ಗಂಟೆಗೆ ಮನೆನ ಬಿಟ್ವಿ. 4 ಗಂಟೆ ರೆಡಿಯಾಗಿದ್ವಿ, 5 ಗಂಟೆಗೆ ಹೊರಟ್ವಿ ನಾವು ಮನೆ ಬಿಟ್ಟು. ನೋಡಿ ನೇಚರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿತ್ತು ನೇಚರ್ ಮಾತ್ರ. ತಂಪು ಗಾಳಿ ಆಗಿತ್ತು, ಮಳೆ ಬಂದಿತ್ತಲ್ಲ, ಅದಕ್ಕೋಸ್ಕರ ಅವನೇನೆ ವಿಡಿಯೋನ ಮಾಡ್ಕೊಂಡಿದ್ದಾನೆ. ನಮ್ಮ ಮಾವನ ಮಗನೇ ಮಾಡಿದ್ದಾನೆ. ತುಂಬ ಚೆನ್ನಾಗಿ ವಿಡಿಯೋನ ಮಾಡಿಕೊಟ್ಟಿದ್ದಾನೆ ನನಗೆ. ಇದು ಹೈವೇ ರೋಡ್. ಇದು ಸುಮಾರು ಗಾಡಿಗಳೆಲ್ಲ ಅಡ್ಡಾಡ್ತಿದ್ವು. ನಾವು ಹೋಗೋ ಟೈಮ್ಗೆ ಒಂದು ಗಾಡಿನೇ ಇರಲಿಲ್ಲ. ನೋಡಿ ಯಾವ ಥರ ಖಾಲಿ ಇದೆ ಅಂತ ಹೇಳ್ಬಿಟ್ಟು ರೋಡು. ಈ ಥರ ಫ್ಯಾಮಿಲಿ ಜೊತೆಗೆ ಫನ್ ಮಾಡ್ಕೊತ ಹೊರಗಡೆ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಅಜ್ಜಿ ಮನೆ ಫ್ಯಾಮಿಲಿಯವರಂತರೂ ತುಂಬಾ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತಾ ಇರ್ತಾರೆ. ಎಲ್ಲರನ್ನು ಕರ್ಕೊಂಡು ಹೋಗಿ ಬರ್ತಾರೆ. ತುಂಬಾ ಇಷ್ಟ ಆಗುತ್ತೆ ಎಲ್ಲರ ಜೊತೆ ಹೊರಗಡೆ ಹೋಗಿ ಬರೋದಕ್ಕೆ. ನೋಡಿ ಮೋಡ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ತುಂಬಾ ಮೋಡ ಆಗಿಬಿಟ್ಟಿತ್ತು. ಎಲ್ಲಿ ಮಳೆ ಬಂದುಬಿಡುತ್ತೇನೋ ಅಂದ್ಕೊಂಡ್ಬಿಟ್ಟಿದ್ವಿ ನಾವು. ಗ್ರೀನರಿ ಅಂತೂ ಫುಲ್ಲು ಗ್ರೀನರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಅಲ್ಲಿ ಹೋಗಿಂದ ಅಡುಗೆ ಮಾಡ್ಕೊಳ್ಳೋದು ಏನೋ ಅಂತೇಳ್ಬಿಟ್ಟು ಇಲ್ಲೇನೇ ಅಡುಗೆನೆಲ್ಲ ಮಾಡಿಕೊಂಡು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ ತಕ್ಷಣ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಓಪನ್ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಬಂದು ಊಟ ಮಾಡಿಕೊಂಡು ಮಲ್ಕೊಂಬಿಟ್ರೆ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಅಡುಗೆನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಟೋಲ್ ಗೇಟೂ ಇದೆ ಅಲ್ಲಿ. ಇದು ಕೊಪ್ಪಳಕ್ಕೆ ಹೋಗೋ ರೂಟು. ಅಲ್ಲಿ ಟೋಲ್ ಗೇಟ್ ಬರುತ್ತೆ. ನಿಮಗೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗೋದಕ್ಕೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಯಾರಿಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಅಣ್ಣ ಇದನ್ನಲ್ಲಿ ಅಲ್ಲಿ ವಿಡಿಯೋ ಮಾಡಿದ್ದಾನೆ. ಇವನು ತುಂಬಾ ಹೆಲ್ಪ್ ಮಾಡಿದ ಅವನು ನನಗೆ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ. ನಾನಾಗಿದ್ದರೆ ಪಾಪುನೆಲ್ಲ ಎತ್ಕೋಬೇಕಲ್ವ, ಅದಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋನ ತೆಕ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅವನು ಅದಕ್ಕೆ ಜಾಸ್ತಿ ವಿಡಿಯೋನ ಮಾಡಿ ಕೊಟ್ಟಿದ್ದಾನೆ ನನಗೆ. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವನಿಗೂ ಕೂಡ. ನಾವು ಸಾಯಂಕಾಲ ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಕತ್ಲೆ ಆಗಿಬಿಟ್ಟಿದೆ ಗಾಡಿ ಒಳಗೆ. ಚಳಿನೂ ಎಲ್ಲರಿಗೂ ಚಳಿ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಎಲ್ಲರೂ. ನೋಡಿ ಊರು ಬಂತು. ನಾವು ಸುಮಾರು ದಿನ ಆಗಿತ್ತು, ನಮ್ಮ ಪಾಪು ಹುಟ್ಟಿದಾಗಿಂದ ಹೋಗೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಅದಕ್ಕೆ ಒನ್ ಡೇ ಇರಬೇಕು, ಅಲ್ಲಿ ಸ್ಟೇ ಆಗಿರಬೇಕು ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಸಾಯಂಕಾಲ 5 ಗಂಟೆಗೆ ಮನೆ ಬಿಟ್ವಿ. ಇಲ್ಲಾಂದರೆ ಬೆಳಗ್ಗೆ ಹೋಗಿ ಬರೋಂಗಿದ್ರೆ ಜಲ್ದಿನೇ ಹೋಗ್ಬಿಡ್ತಿದ್ವಿ. ಬೆಳಗ್ಗೆನೇ ಹೋಗಿ ಸಾಯಂಕಾಲ ಬಂದುಬಿಡ್ತಿದ್ವಿ. ನಾವು ಯಾವಾಗ ಹೋದ್ರೂ ಅಷ್ಟೇ ಸಾಯಂಕಾಲ ಹೋಗ್ಬಿಟ್ಟು ಮತ್ತೆ ಒಂದಿನ ಸ್ಟೇ ಆಗಿಬಿಟ್ಟೇ ಬರೋದು. ನೋಡಿ ಶ್ರೀ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಇದು ಎಂಟ್ರೆನ್ಸ್ ಬಾಗಿಲು.
ಕೆಳಗಡೆ ಇಳಿದ್ವಿ. ಅಲ್ಲಿ ಏನಾದ್ರು ಸ್ನ್ಯಾಕ್ಸ್ ತಗೊಳ್ಳೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೊಳಕ್ಕಂತ ಇಳಿದ್ವಿ. ಅಲ್ಲಿ ಏನೋ ತಮಾಷೆ ಮಾಡ್ತಾ ಇದ್ದಾನೆ ಅವನು. ಸ್ನ್ಯಾಕ್ಸ್ ತರೋದಕ್ಕೆ ಹೋಗಿದ್ರು. ಇವರೆಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ. ನನಗೆ ಹಂಗೆ ವೀಡಿಯೋ ಮಾಡಬೇಡ ಹಿಂಗೆ ವೀಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದಾನೆ ಅವನು. ಅವರೆಲ್ಲರೂ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಅಲ್ಲಿ ಸ್ನ್ಯಾಕ್ಸ್ ತರೋದಕ್ಕೆ ಹೋಗಿದ್ದಾರೆ. ಆಲೂಗಡ್ಡೆ ಬೋಂಡನ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತೊಗೊಂಬಂದಿದ್ರು. ತುಂಬಾ ಟೇಸ್ಟ್ ಇತ್ತು. ಎಲ್ಲರೂ ತಿಂದ್ವಿ. ಈ ಥರ ಹೊರಗಡೆ ಹೋದಲ್ಲಿ ತೊಗೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗನ್ನಿಸ್ತು. ನೋಡಿ ಇಲ್ಲಿ ರೂಮ್ ತೊಗೊಳೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ದೀವಿ. ಫಸ್ಟು ನಮ್ಮ ಮಾವ ಅಷ್ಟೇ ಹೋಗಿದ್ದ. ಆಮೇಲೆ ಫ್ಯಾಮಿಲಿನ ಕರ್ಕೊಂಬನ್ನಿ ನೋಡಿಬಿಟ್ಟು ರೂಮನ್ನ ಕೊಡ್ತೀವಿ ಅಂತಂದರು. ಅದಕ್ಕೋಸ್ಕರ ಎಲ್ಲರೂ ಹೋಗ್ಬಿಟ್ಟು ರೂಮ್ನ ಕೀನ ಇಸ್ಕೊಂಬಂದ್ವಿ. ಇಲ್ಲಿ ನೈಟ್ ಹೊತ್ತು ದೇವಸ್ಥಾನ ಓಪನ್ ಇದೆ ಏನೋ ಅಂತೇಳ್ಬಿಟ್ಟು ದೇವಸ್ಥಾನದ ಹತ್ರ ಹೊರಟಿದ್ದೀವಿ ಇವಾಗ. ನೋಡಿ ಮಕ್ಕಳಂತರೂ ಯಾವ ಥರ ಕುಂದಾಡ್ತಿದ್ದಾವೆ ಅಂತೇಳ್ಬಿಟ್ಟು. ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಡುತ್ತೆ ಈ ಥರ ನೈಟ್ ಹೊತ್ತು ಎಲ್ಲರೂ ಹೊರಗಡೆ ಹೋಗಿರೋದು ತುಂಬಾ ಇಷ್ಟ ಆಗಿಬಿಟ್ಟಿದೆ. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು. ಗುಡಿನ ಕ್ಲೋಸ್ ಮಾಡಿಬಿಟ್ಟಿದ್ರು ಬಾಗಿಲನ್ನ. ನಾವು ಹೋಗೋಷ್ಟರಲ್ಲಿ 9 ಗಂಟೆ ಆಗಿಬಿಟ್ಟಿತ್ತು ಟೈಮ್ ಬಂದುಬಿಟ್ಟು. ರೂಮ್ ಕೀ ಎಲ್ಲ ಇಸ್ಕೊಂಡು ರೂಮ್ಗೆಲ್ಲ ಶಿಫ್ಟ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ನಾವು. ನೋಡಿ ದೇವಸ್ಥಾನ ಮುಂದ್ಗಡೆನೇ ಇದನ್ನು ಹಾಕಿದ್ದಾರೆ. ದೇವಸ್ಥಾನಕ್ಕೆ ಯಾವೆಲ್ಲ ನೋಡುವಂಥ ಪ್ಲೇಸಸ್ಗಳೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ಥರ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಎಲ್ಲ ದೇವಸ್ಥಾನನೂ ಹಾಕಿದ್ದಾರೆ ಇಲ್ಲಿ. ಹಂಪಿ ಮತ್ತು ಬಾದಾಮಿ ಎಲ್ಲ ದೇವಸ್ಥಾನ, ಆಂಜನೇಯರ ಬೆಟ್ಟ ನೋಡಿ, ಪಂಪ ಸರೋವರ ಎಲ್ಲನೂ ಹಾಕಿದ್ದಾರೆ. ಫಸ್ಟ್ ಟೈಮು ಹೋದವರು ಇದನ್ನೆಲ್ಲ ನೋಡಿದರೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಎಲ್ಲ ದೇವಸ್ಥಾನದನ್ನು ಹಾಕಿದ್ದಾರೆ ನೋಡಿ. ಅದನ್ನು ಕೂಡ ವಿಡಿಯೋ ಮಾಡಿ ಕೊಟ್ಟಿದ್ದೇನೆ. ಮಕ್ಕಳೆಲ್ಲ ಓದ್ಕೊತ ನಿಂತ್ಕೊಂಡಿದ್ರು. ಅದಕ್ಕೋಸ್ಕರ ನೋಡ್ತಾ ಇದ್ವಿ ನಾವು ಕೂಡ. ನೋಡಿ ನೈಟ್ ಹೊತ್ತು ಈ ಥರ ಕಾಣಿಸುತ್ತೆ ದೇವಸ್ಥಾನ. ಜಾತ್ರೆ ಟೈಮಲ್ಲಾದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನಾವು ಇವಾಗ ಬಿಡಿದಿಂದಾಗ ಹೋಗಿದ್ವಲ್ಲ, ಅದಕ್ಕೋಸ್ಕರ ಏನು ಲೈಟಿಂಗ್ಸ್ ಏನಿರಲಿಲ್ಲ. ಬಾಗಿಲು ಹಾಕಿದ್ರು, ಅದಕ್ಕೋಸ್ಕರ ಅದನ್ನು ನೋಡ್ಕೊತ ನಿಂತ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನೇನು ಬಾಗಿಲು ಹಾಕಿದೆ ಅಲ್ಲ ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ಬೇಡ ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ವಿ. ರೂಮ್ ಬಂದುಬಿಟ್ಟು ಈ ಥರ ಇದೆ ನೋಡಿ. ಈ ಥರ ಚಿಕ್ಕ ರೂಮ್ ತೊಗೊಂಡಿದ್ವಿ. 1 ಡೇ ಇರೋದಕ್ಕೆ ಅಲ್ವಾ ಅಂತ ಹೇಳ್ಬಿಟ್ಟು. ಇದ್ರ ಚಾರ್ಜ್ ಬಂದುಬಿಟ್ಟು 300 ರೂಪಾಯಿ ತೊಗೊತಾರೆ ಅನಿಸುತ್ತೆ. ನಾವು 1 ಡೇ ಅಷ್ಟೇ ಇರೋಕ್ಕೋಸ್ಕರನೇ ಚಿಕ್ಕ ರೂಮ್ನೇ ತೊಗೊಂಡಿದ್ವಿ. ಇವಾಗ ರೂಮ್ಗೆ ಬಂದಿದ್ವಲ್ಲ, ಊಟ ಮಾಡ್ಕೊಂಬಿಟ್ಟು ಮಲ್ಕೊಳೋದಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತಾ ಇದ್ದೀನಿ. ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.